ತಾಲೂಕಾ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ವೀರಗ್ರಹಣ ಪ್ರಶಸ್ತಿ ಪಡೆದು ಹೆಸರೂರು ಶಾಲೆಯ ವಿದ್ಯಾರ್ಥಿನಿ ಸಿಆರ್ಪಿ ಎಕೆ ಮುಲ್ಲಾ ಅವರು ಸನ್ಮಾನ. ಹೌದು ವೀಕ್ಷಕರೇ, ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹೆಸರೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಗ್ರಾಮೀಣ ಮತ್ತು ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ವೀರಗ್ರಹಣ ಹಾಗೂ ಗುಂಪು ಆಟಗಳಲ್ಲಿ ಜಯಿಸುವ ಮೂಲಕ ವಿಶೇಷ ಸಾಧನೆ ಮಾಡಿ ಶಾಲೆಗೂ ಮತ್ತು ತಾಲೂಕಿಗೂ ಕೀರ್ತಿ ತಂದಿದ್ದು, ಮುಂದೆ ಕಠಿಣ ಪರಿಶ್ರಮ ಮಾಡಿ ಶಾಲೆಗೂ ಹೆತ್ತವರಿಗೂ ಹಾಗೂ ತಾಲೂಕಿನ ಕೀರ್ತಿ ಪತಾಕೆಯನ್ನು ಜಿಲ್ಲಾ ಮಟ್ಟದಲ್ಲಿ ಜಯಿಸಿ ರಾಜ್ಯ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ಹೆಸರಾಂತ ಕ್ರೀಡಾಪಟುಗಳಾಗಲಿ. ಕಠಿಣವಾದ ಪರಿಶ್ರಮದ ಜೊತೆಗೆ ಆತ್ಮವಿಶ್ವಾಸ, ಸಾಧನೆಯ ಹಂಬಲ, ನಿರ್ಧಾರ ನಿಮ್ಮದಾಗಲಿ. ಯಾವುದೇ ಸಮಯದಲ್ಲೂ ಕೂಡ ನಿಮ್ಮ ಗುರಿ, ನಿಮ್ಮ ಸಾಧನೆಯತ್ತ ಇರಲಿ. ಸಾಧನೆ ನಿಮ್ಮ ಮುಂದಿನ ಬದುಕಿನ ಪಯಣಕ್ಕೆ ಮುನ್ನುಡಿಯಾಗಲಿ ಎಂದು ಸಿಆರ್ಪಿ ಎಕೆ ಮುಲ್ಲಾರವರು ತಾಲೂಕು ಮಟ್ಟದಲ್ಲಿ ಜಯಿಸಿದ ಮಕ್ಕಳಿಗೆ ಸನ್ಮಾನಿಸಿ ಆತ್ಮಸ್ಥೈರ್ಯ ತುಂಬಿ ಮುಂದೆ ತಲುಪಿನ ಘನತೆಯನ್ನು ಜಿಲ್ಲಾ ಮಟ್ಟದಲ್ಲೂ ರಾಜ್ಯದಲ್ಲೂ ಬರುವಂತೆ ಮಾಡಿರೆಂದು ಸನ್ಮಾನಿಸಿ ಮಕ್ಕಳ ಸಾಧನೆಗೆ ಪ್ರೇರೇಪಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಲಮಾಣಿ ಗುರುಗಳು ಮತ್ತು ದೈಹಿಕ ಶಿಕ್ಷಕರಾದ ಪಿಎಸ್ ಕಳ್ಳಿ ಹಾಗೂ ಗುರು ಬೆಳಗ ಮಕ್ಕಳಿಗೆ ಆತ್ಮವಿಶ್ವಾಸದ ಜೊತೆಗೆ ಕಠಿಣ ಪರಿಶ್ರಮದ ಕುರಿತು ಮಾತನಾಡಿದರು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಎಸ್ಡಿಎಂ ನ್ಯೂಸ್ ಕನ್ನಡ. ಹೆಚ್ಚಿಗೆ ಒಂದು ಗ್ರಾಮೀಣ ಕ್ಲಸ್ಟರಿನ ವಿದ್ಯಾರ್ಥಿಗಳು ಅಂತ ತಿಳಿದು ನಮಗೂ ಕೂಡ ಈ ನಮ್ಮ ಕ್ಲಸ್ಟರ್ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭೆಯನ್ನು ಸಾಧಿಸ್ಯಾರ ಅನ್ನೋದು ಭಾಳ ಉತ್ಸುಕತೆ ಆಗಿತ್ತು. ಆ ಒಂದು ಉದ್ದೇಶದಿಂದ ನಾನು ಮಣ್ಣಿಂದನೂ ಕೂಡ ಆ ಕಾವ್ಯಾಳಿಗೆ ಮತ್ತು ಇವರಿಗೂ ಕೂಡ ಹೇಳಿದ್ದೆ, ಇಲ್ಲ ಹುಡುಗಿಗೆ ಸನ್ಮಾನ ಮಾಡಬೇಕಾಗಿತ್ತು ರೀ ಅಂತಂದು ಹೇಳಿದ್ದೆ. ಆದರೆ ನಮಗೆ ಪ್ರತಿಭಾ ಕಾರಂಜಿ ಒತ್ತಡದೊಳಗೆ ಬಂದು ಮಾಡೋಕ್ಕಾಗಿದ್ದಿಲ್ಲ. ಅದಕ್ಕೆ ಇವತ್ತು ನಾನು ಫ್ರೀ ಆಗಿದ್ದೆ. ಆ ಒಂದು ಉದ್ದೇಶದಿಂದ ಅವಳಿಗೆ ಮತ್ತು ಇದರೊಳಗೆ ಕೆಲವೊಂದಿಷ್ಟು ಫಸ್ಟ್ ಬಂದಂಥ ತಾಲೂಕಾ ಮಟ್ಟದೊಳಗೆ ಫಸ್ಟ್ ಬಂದಂಥ ವಿದ್ಯಾರ್ಥಿಗಳಿಗೆ ಕೂಡ ಸನ್ಮಾನ ಮಾಡಬೇಕನ್ನುವಂಥ ಒಂದು ವಿಚಾರ ಇಟ್ಕೊಂಡು ಬಂದಿದ್ವಿ. ಆದರೆ ಇಲ್ಲಿ ಸಾಧನೆ ಮಾಡಿದಂಥ ಇಲ್ಲಿ ಇರುವಂಥ ಶಿಕ್ಷಕರ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ, ನಾನು ಪ್ರತಿ ದಿವಸ ಹೇಳಿದಾಗ ಕೂಡ ಪ್ರತಿ ವರ್ಷವೂ ಕೂಡ ಈ ನಮ್ಮ ಹೆಸರೂರು ಶಾಲೆ ಅತ್ಯುನ್ನತ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇರ್ತೈತಿ. ಯಾಕಂತಂದ್ರೆ ಇಲ್ಲಿರುವಂಥ ಈ ಒಂದು ಸಾಧನೆ ಆಗಬೇಕಾದ್ರೆ ಅದಕ್ಕೊಂದು ಮೇಲೆ ಫೋಕಸ್ ಬೇಕಾಗಿರ್ತೈತಿ. ಇಲ್ಲಿ ಕಳ್ಳಿ ಸರ್ ಬಂದ ಮೇಲಿಂದ ತುಂಬ ಒಂದು ಸಾಧನೆ ಮಾಡ್ಯಾರ. ಮೊನ್ನೆ ಕ್ಲಸ್ಟರ್ ಮಟ್ಟದೊಳಗೆ ನಡೆದಾಗ ಇಲ್ಲಿ ಸಾಕಷ್ಟು ಪೂರ್ಣ ಯಾವಂದ್ರೆ ವೀರಾಗ್ರಣಿ ಚಾಂಪಿಯನ್ ಶಾಲೆ ಆಗಿದ್ದು ಹೆಸರೂರು ಶಾಲೆ ಅಂತ ಆಯಿತು. ಇಲ್ಲಿ ಅದಕ್ಕೂ ಕೂಡ ನೀವು ಪ್ರೋತ್ಸಾಹ ಮಾಡ್ತೀರಿ. ಮಕ್ಕಳಲ್ಲಿ ಕೂಡ ಇದೊಂದು ಏನು ಇರಬೇಕಂದ್ರೆ ಸಾಧನೆ ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕನ್ನೋ ಹಾಗೆ ಈ ಕಾವ್ಯ ಹಿರೇಮಠ ಫಸ್ಟ್ ಬಂದೇನೆ ಅಂತ ನೀನು ಇಷ್ಟಕ್ಕೆ ನಿಂದಿರಿಸಬಾರ್ದು. ನಿನ್ನ ಜೀವನ ಇಲ್ಲಿಗೆ ಇರೋದಿಲ್ಲ. ನೀನು ಒಂದು ಆಧ್ಯಾತ್ಮದಲ್ಲಿ ಕೂಡ ಏನಾದರೂ ತಪ್ಪಾದ್ರೆ ಅದನ್ನು ನಾವು ಹೃದಯದಿಂದ ತಿದ್ದುತ್ತೇವೆ. ಹೃದಯದೊಳಗೆ ತಪ್ಪಾದ್ರೆ ಅಂದ್ರೆ ನೀ ಆಧ್ಯಾತ್ಮದೊಳಗೆ ತಿದ್ದಕ್ಕಾಗೋದಿಲ್ಲ. ಹೌದಾ? ಆ ಒಂದು ಉದ್ದೇಶದಿಂದ ನೀನು ಪ್ರತಿ ದಿವಸನೂ ಕೂಡ ಮುಂಜಾನೆ ರನ್ನಿಂಗಿಗೆ ಹೋಗಬೇಕು. ನೀನು ಇನ್ನೂ ಹೋದೆ ಅಂದ್ರೆ ನಿನ್ನ ಮುಂದೆ ಒಂದು ಜೀವನ ಇದು ಆಗ್ತೈತಿ. ಆಗದೇ ಇದ್ದರೂ ಕೂಡ ನಿನ್ನ ಒಂದು ಸ್ಪೋರ್ಟ್ಸ್ನಿಂದ ಕ್ರೀಡಾಪಟುವಾಗಿ ಒಳ್ಳೆ PT ಉಷಾ ಹೆಂಗೆ ತನ್ನ ಹೆಸರನ್ನ ಗಳಿಸ್ಕೊಂಡು ತನ್ನ ಜೀವನವನ್ನು ಸಾಧನೆ ಮಾಡ್ಕೊತ ಹಾಗೆ ಒಂದು ನಿನ್ನ ತಂದೆ ತಾಯಿ ಕೀರ್ತಿ ಈಗ ನಿನ್ನ ಮೇಲೆ ಸಾಕಷ್ಟು ಅವಲಂಬನೆಯನ್ನು ಇಟ್ಕೊಂಡಂಥ ಶಿಕ್ಷಕರಾಗಲಿ, ಗ್ರಾಮದವರಾಗಲಿ, ನಿನ್ನ ತಂದೆ ತಾಯಿ ಆಗಲಿ, ನಿನ್ನ ಸಹೋದರರಿಗೆ ಅವ್ರು ಒಳ್ಳೆಯ ಒಂದು ಕೀರ್ತಿ ತರ್ತಿ. ನೀ ಬೆಳಿಗ್ಗೆ ಪ್ರತಿದಿನವೂ ಎದ್ದು 5:15 ಎದ್ದು ತಕ್ಷಣ ನೀನೇನು ಮಾಡಬೇಕು, ಫ್ರೆಶ್ ಅಪ್ ಆಗಿ ರನ್ನಿಂಗಿಗೆ ಹೋಗ್ಬೇಕು. ಟೈಮ್ ಹಚ್ಚಿ ರನ್ನಿಂಗ್ ಮಾಡಬೇಕು. ಇನ್ನು ಯಾಕಂದ್ರೆ ತಾಲೂಕು ಜಿಲ್ಲಾ ಮಟ್ಟದೊಳಗೆ ಸಾಕಷ್ಟು ಬೇರೆ ಬೇರೆ ನಿನ್ಕಿಂತನೂ ಫಾಸ್ಟ್ ಓಡೋರು ಬರ್ತಿರ್ತಾರೆ. ಆ ಒಂದು ಉದ್ದೇಶದಿಂದ ನೀನೇನು ಮಾಡ್ಬೇಕಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನೀನು ಹೆಚ್ಚಿನ ಒಂದು ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಕಲಿಸಿದಂಥ ಇಲ್ಲಿ ಶಿಕ್ಷಕರು, ಈ ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರು ಕೂಡ ಸ್ಪರ್ಧೆ ಒಳಗೆ ಒಂದೊಂದು ತಾಸು ಹೆಚ್ಚಿಗೆ ಟೈಮ್ ತೊಗೊಂಡು ನಿಂತು ಪ್ರಾಕ್ಟೀಸ್ ಮಾಡಿಸ್ತಾರೆ. ಗ್ರಾಮೀಣ ಕ್ಲಸ್ಟರ್ನೊಳಗೆ ಅಷ್ಟು ಗ್ರೂಪ್ ಆಟಗಳು. ಹೆಸರೂರು ಅಂದಾಗ ಆದರ್ಶ ಸ್ಕೂಲ್ನಲ್ಲಿ ಕ್ವಾಲಿಟಿ ಮಕ್ಕಳು ಇರ್ತವೆ. ಹೌದಾ? ನೀವು ಆ ಮಕ್ಕಳನ್ನ ಎದುರಿಸಿ ಬಂದಿರಂದ್ರೆ ನಮ್ಮ ಸರ್ಕಾರಿ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದು ಇದ್ರೊಳಗೆ ನಾವು ತೋರಿಸ್ಕೊಡ್ತೀವಿ. ಈಗ ಜನರು ಕೆಲವೊಂದು ಏನು ಮಾಡ್ತಾರೆ, ನಮ್ಗೇನಾಗಿತ್ತು, ಎಲ್ಲರಿಗೂ ನಮಗೆ ವ್ಯಾಮೋಹ ಇರೋದು ಪ್ರೈವೇಟ್ ಸ್ಕೂಲ್ ಏನು ಇಂಗ್ಲೀಷ್ ಅನ್ನೋದು ಒಂದು ಆಯ್ಕೆ ಮಾಡ್ಕೊಂಡಾಗ ನಮಗಲ್ಲಿ ಸಕ್ಸಸ್ ಬೇಕು ಅಂತ ಅನಿಸಿದರೆ ನಾವೇನು ಮಾಡಬೇಕು, ಅದಕ್ಕೆ ಶ್ರಮಪಟ್ಟು ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾರ್ಡ್ ವರ್ಕ್ ಇದ್ದಾಗ ಮಾತ್ರ ನಮಗೇನಾಗ್ತದೆ ಅಂತಂದ್ರೆ ಸಕ್ಸಸ್ ಅನ್ನುವಂಥದ್ದು ದೊರೀತದೆ. ಈಗ ಇವತ್ತಿನ ದಿನ ವಿದ್ಯಾರ್ಥಿಗೆ ನಾವು ಕಾವ್ಯ ಅಂತಕ್ಕಂಥ ವಿದ್ಯಾರ್ಥಿಗೆ ಸನ್ಮಾನವನ್ನು ಗೈದಿರ್ತಕ್ಕಂಥ ನಮ್ಮ CRP ಅವರವರು ಕಾರಣ ಏನು ಅಂತಂತಂದ್ರೆ
ಶಿ ವಿಲ್ ಗೆಟ್ ಮೋಟಿವೇಟ್ ಅಂತ ಹೇಳಿ ಆಕೆ ಏನಾಗಬೇಕು ಅದರಿಂದ ಇನ್ನೂ ನಾನು ಹೆಚ್ಚಿನ ಸಾಧಿಸಬೇಕು ಅಂತಕ್ಕಂಥದ್ದನ್ನು ತನ್ನ ಮನಸ್ಸಲ್ಲಿ ತೆಗೆದುಕೊಂಡು ಅದಕ್ಕೆ ಸತತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ. ಈ ಜಿಲ್ಲಾ ಮಟ್ಟದಿಂದ ಆಕೆ ಏಳನೇ ಆಗಬೇಕು, ರಾಜ್ಯ ಮಟ್ಟಕ್ಕೂ ಕೂಡ ಆಯ್ಕೆ ಆಗಬೇಕು. ತದನಂತರದಲ್ಲಿ ಆಕೆಯ ಭವಿಷ್ಯ ಇನ್ನೂ ಉತ್ತುಂಗಕ್ಕೆ ಏರಬೇಕು ಅಂತಕ್ಕಂಥದ್ದು ಅವರ ಆಸೆ ಮಾತ್ರ ಅಲ್ಲ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಹಾಗೂ ಹೆಸರು ಗ್ರಾಮದ ಎಲ್ಲ ಜನತೆಯ ಆಸೆ ಆಗಿರ್ತದೆ. ಈ ಆಸೆಯನ್ನು ಖಂಡಿತ ಅವಳು ಪೂರೈಸ್ತಾಳ. ನಮ್ಮ ಶಾಲೆಗೆ, ನಮ್ಮ ಊರಿಗೆ, ನಮ್ಮ ತಂದೆ ತಾಯಿಗೂ ಕೂಡ ಆಕೆ ಏನು ಮಾಡ್ತಾಳೆ ಅಂತಂದ್ರೆ ಆ ಒಂದು ಹೆಮ್ಮೆಯನ್ನು ತರ್ತಾಳ ಅಂತ ಹೇಳುತ್ತಾ ಆಶಿಸ್ತಾ, ಅದೇ ಒಂದು ಹಾದಿಯಲ್ಲಿ ಆಕೆ ಏನು ಮಾಡಬೇಕು ಅಂತಂದ್ರೆ ಸತತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಬಿಟ್ಟರೆ ಆಗೋದಿಲ್ಲ, ಪ್ರಯತ್ನ ನಮಗೆ ಬಹಳ ಮುಖ್ಯ. ಹೀಗಾಗಿ ಅದೇ ಹಾದಿಯಲ್ಲಿ ಆಕೆ ಸಾಗಲಿ ಅಂತ ಆಶಿಸ್ತಾ ಅದು ಶಾಲೆಯ ಪರವಾಗಿ, ಯಾಕಂದ್ರೆ ನಮ್ಮನ್ನ ಮಕ್ಕಳನ್ನ ಗುರುತಿಸಿ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ ಸಹಿತ ಅವರಿಗೆ ಯಾವಾಗಲೂ ನಾವು ಅದೇ ರೀತಿ ಚಿರಋಣಿಯಾಗಿರ್ತೇವೆ. ಮುಂದೆ ಅದೇ ರೀತಿ ನಿಮ್ಮ ಸಹಕಾರ ನಮಗೆ ಜೊತೆಯಾಗಿ ಇರಲಿ. ನಮ್ಮ ಮಕ್ಕಳಿಗೂ ಸಹಿತ ಒಳ್ಳೆ ಮಾರ್ಗದರ್ಶನವನ್ನು ಹೇಳಿರುವಂತಹ ನಿಮಗೂ ಸಹಿತ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಮಕ್ಕಳು ಸಹಿತ ಯಾವಾಗಲೂ ಸಹಿತ ನಿಮ್ಮ ಹೆಸರು ಚಿರಋಣಿಯಾಗಿರಲೆಂದು ಅವರು ಮುಂದಿನ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಮತ್ತು ನಿಮ್ಮ ಕ್ಲಸ್ಟರಿನ್ನು, ಊರಿನ ಹಾಗೂ ತಾಲೂಕಿನ ಮತ್ತು ಜಿಲ್ಲೆಯ ಹೆಸರು ತರಲೆಂದು ಮತ್ತು ದೈಹಿಕ ಶಿಕ್ಷಕರ ಹೆಸರು, ತಂದೆ ತಾಯಿಗಳ ಹೆಸರು, ನಿಮ್ಮ ಕಲಿಸಿದಂಥ ಗುರುಗಳ ಹೆಸರು ತರಲಿ ಅಂತೇಳಿ ಆ ದೇವರಲ್ಲಿ ಆಶಿಸುತ್ತಾ, ಇವತ್ತಿನೂ ಸಹಿತ ಬಹಳಷ್ಟು ಖುಷಿಯಾದ ವಿಚಾರ. ವರದಿಗಾರರು ನಮ್ಮ ಶಾಲೆಗೆ ನಮ್ಮ ಮಕ್ಕಳನ್ನು ಸಹಿತ ಜಾಸ್ತಿ ಇದು ಮುಂದೆ ಬರಲಿಕ್ಕೆ ಹುರಿದುಂಬಿಸ್ತಾ ಇದ್ದಾರೆ. ಅವರಿಗೂ ಸಹಿತ ನಮ್ಮ ಶಾಲೆಯ ಪರವಾಗಿಯೂ ಸಹಿತ ಅವರಿಗೆ ನಾವೆಲ್ಲರೂ